ಹೇಗಿರಲ್ಲ? ಬೆಳಗ್ಗೆ ಬೆಳಗ್ಗೆ ಆಯಿಲ್ ಹಚ್ಚಿ ಒಳ್ಳೆ ಮಸಾಜ್ ಕೊಡ್ತಿದ್ದಾರೆ ಮಕ್ಕಳಿಗೆ. Hello guys, my dad is applying oil to me. ನಿನ್ನೆ ನೈಟ್ ಇವ್ರು ಮಾಡಿದ ಜ್ಯೂಸ್ ಕುಡಿದು ಹಾಸ್ತಾ ಹಾಗೆ ಉಳಿದಿತ್ತು, ಅದನ್ನ ಈಗ ಬಿಸಿ ಮಾಡ್ತಾ ಇದ್ದಾರೆ. ನೋಡಿ ಯಾರು ಬಿಸಿ ಮಾಡೋದು ಅಂತ. ಈ ವ್ಲಾಗಲ್ಲಿ ನಿಮ್ಗೆ ಇವತ್ತು ಓಣಂ ಪ್ರಿಪ್ರೇಷನ್ ನೋಡ್ಬೋದು. ಇವತ್ತು ಬೆಳಗ್ಗೆ ಓಣಂ ಪ್ರಿಪ್ರೇಷನ್ಗೆ ಹೊರಟದ್ದು. ಹಾಗೆ ನಾವೆಲ್ಲ ಫ್ರೆಂಡ್ಸ್ ರೈಟ್ ಪೋಯ್, ನಾವೀಗ 3 ಜನ ಲೇಡೀಸ್ ಹೊರಟದ್ದು. ಹೋಗಿ ಓಣಂಗೆ ಏನೆಲ್ಲ ಬೇಕು ತಗೊಂಡು ಬರಬೇಕಲ್ಲ. ಇದೆಲ್ಲ ನನ್ನೊಬ್ಳು ಫ್ರೆಂಡಿಗೆ ಡ್ರೈವಿಂಗ್ ಬರ್ತದೆ. ಓಣಂ ಸೆಲೆಬ್ರೇಷನ್ಗೆ ಏನೆಲ್ಲ ಬೇಕು ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಈಗ ಆನ್ ದ ವೇ ಹೋಗ್ತಾ ಇದ್ದೀವಿ 3 ಜನ. ನೋಡಿ ಹೊರಗಡೆ ಎಷ್ಟು ಬಿಸಿಲಿದೆ ಗೊತ್ತುಂಟಾ? ಯಬ್ಬ, ಇದು ಏನು ಗೊತ್ತುಂಟು, ಇಲ್ಲಿಯ ಗೌರ್ಮೆಂಟ್, ಇಲ್ಲಿಯ ಲೋಕಲ್ಸ್ ಇರ್ತಾರಲ್ಲ ಅವರಿಗೆಲ್ಲ ಕಟ್ಟಿರೋಂಥ ಮನೆ ಫ್ರೀಯಾಗಿ ಕಟ್ಕೊಟ್ಟಿದ್ದಾರೆ. ನೋಡಿ, ಬಂದು ಕೂತ್ಕೊಳ್ಳಿ ಅಂತ. ಓಣಂಗೆ ಬಂದಿರುವಂಥದ್ದು ಇದು. ಏನೆಲ್ಲ ಆಫರ್ ಇದೆ ನೋಡಿ, ಅದನ್ನ ಸಪ್ರೇಟ್ ಇಟ್ಟಿದ್ರು. ಹಾಗೆ ಚೆಕ್ ಮಾಡ್ತಾ ಇದ್ವಿ ಏನೆಲ್ಲ ಬೇಕು ಅಂತ. ಇಲ್ಲಿ ನೋಡಿ ಎಲ್ಲ ಸಿಗ್ತದೆ, ಎಂತ ಸಿಗೋದಿಲ್ಲ ಅಂತಿಲ್ಲ, ವೆರೈಟಿ ಇರ್ತದೆ. ಆಮೇಲೆ ಆಗ ಹೋಗಿದ್ದು ಸಣ್ಣದೊಂದು ಶಾಪಿಗೆ, ಅಲ್ಲಿ ಸ್ವಲ್ಪ ಆಫರ್ ಇಟ್ಟಿದ್ರು, ಅದನ್ನು ಅಂದರೆ ಅದರಲ್ಲಿ ಏನಾದರೂ ಬೇಕು ಅಂತಿದ್ರೆ ತಗೊಂಡು ಬಂದ್ವಿ. ಇದೀಗ ಇನ್ನೊಂದು ದೊಡ್ಡ ಮಾಲ್ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಸಿಗ್ತದೆ ಒಂದೇ ಪ್ಲೇಸಲ್ಲಿ ಅಲ್ವಾ, ಲುಲ್ಲು ಹೈಪರ್ ಮಾರ್ಕೆಟ್ ಹೋಗ್ತಾ ಇದ್ದೀವಿ. ನೋಡಿ ಮಾರೆ, ದೊಡ್ಡ ಫಿಶ್ ಇದೆ. ದೊಡ್ಡ ಫಿಶಲ್ಲಿ ಇಲ್ಲಿಗೆ ಎಕ್ಸ್ಪೋರ್ಟ್ ಆಗೋದಲ್ಲ. ಇಲ್ಲಿ ಸಣ್ಣದು ನಮಗೆ ಬೇಕಾಗಿರುವಂಥದ್ದು ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ. ಮತ್ತು ನನಗೆ ಒಂಥರ ಖುಷಿ, ವೆರೈಟಿ ಫಿಶ್ ನೋಡಲಿಕ್ಕೆ. ಆಹಾ, ಇಲ್ಲಿ ನೋಡಿ ಕ್ರ್ಯಾಬ್ ಇದೆ, ದೊಡ್ಡ ಪ್ರೌನ್ಸ್ ಇದೆ, ಎಂಥ ವೆರೈಟಿ ಫಿಶ್ ಇದೆ. ನಂದು ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರು ಫಸ್ಟ್ ಓಡಿ ಹೋಗಿ ಬನಾನಾ ಲೀವ್ಸ್ ತಗೊಂಡು, ಬಿಕಾಸ್ ಅದು ಫಿನಿಶ್ ಆಗ್ತದೆ, ಖಾಲಿ ಆಗ್ತದೆ, ನಾಳೆ ಓಣಮಲ್ಲ ಸಿಗೋದಿಲ್ಲ, ಅದಕ್ಕೆ ಫಸ್ಟ್ ಅದನ್ನ ತಗೊಂಡು ಬಂದರು. ಇಲ್ಲಿ ನೋಡಿ ಸಾಲ್ಟಲ್ಲಿ ಕೂಡ ವೆರೈಟಿ. ನೋಡಿ ಇವರಿಂತ ಮರಿ ಮೂಸಿ ನೋಡ್ತಾ ಇದ್ದಾರೆ ಫುಡ್ಸನ್ನು. ಇದು ಒಂದೇ ನನಗೆ ಕೈಯಲ್ಲಿ ಹಿಡಿತದೆ. ಇದು ಆಸ್ಟ್ರೇಲಿಯಾದಂತೆ ಆನಿಯನ್. ಇವರದ್ದು ಶಾಪಿಂಗ್ ನಡೀತಾ ಇತ್ತು, ನಾನು ಸ್ವಲ್ಪ ವೀಡಿಯೋ ತೆಗಿತಾ ಇದ್ದೆ. ಬಿಕಾಸ್ ಕುಕ್ಕಿಂಗ್ ಎಲ್ಲ ಅವರ ಸ್ಟೈಲ್ ಅಲ್ಲ, ಮಂಗಳೂರು ಸ್ಟೈಲ್ ಕುಕ್ಕಿಂಗ್ ಅಲ್ಲ, ಪಕ್ಕ ಕೇರಳ ಅಲ್ವಾ. ನಾಳೆ ಓಣಂ ಸೆಲೆಬ್ರೇಷನ್ಗೆ ಏನಿದೆ ಏನೆಲ್ಲ ಬಂದಿದೆ ನೋಡಿ. ಫುಲ್ಲು ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಬಂದಿದೆ. ಬನ್ನಿ ಯಾವುದು ಬೇಕು ನಿಮಗೆ ತಗೊಳ್ಳಿ. ಬನ್ನಿ ಸಬ್ಸ್ಕ್ರೈಬರ್ಸ್, ತಗೊಳ್ಳಿ ನಿಮಗೆ ಯಾವುದು ಬೇಕು ಚಾಯ್ಸ್ ಮಾಡಿ. ಆಮೇಲೆ ನಾನು ಕಾರ್ನ್ ನೋಡಿದೆ, ಕಾರ್ನ್ ತಗೊಂಡೆ. ಮಗಳಿಗೆ ಕಾರ್ನ್ ಅಂದರೆ ತುಂಬ ಇಷ್ಟ. ಇದು ಫುಡ್ ಸೆಕ್ಷನ್ ನೋಡಿ. ಆ್ಯಪಲ್ ಒಂದಿದ್ದರೆ ಅದರಲ್ಲಿ ವೆರೈಟಿ ಆ್ಯಪಲ್ಸ್ ಇರ್ತದೆ, ಡಿಫ್ರೆಂಟ್ ಕಂಟ್ರಿದ ಆ್ಯಪಲ್ ಇರ್ತದೆ. ಆ್ಯಪಲ್ಸ್ ನೋಡಿ, ಕಲರ್ ಆ್ಯಪಲ್ಸ್, ಫುಲ್ ಆ್ಯಪಲ್ಸ್, ಯಾಕಂದರೆ ಅದು ಡಿಫ್ರೆಂಟ್ ಕಂಟ್ರಿ ಆ್ಯಪಲ್ಸ್. ಇಲ್ಲಿ ಇಬ್ಬರದ್ದು ಏನೋ ಕ್ಯಾಲ್ಕುಲೇಷನ್ ನಡೀತಾ ಇದೆ, ಯಾವ ಕರಿಗೆ ಎಂತ ಬೇಕು ಅಂತ. ಹಾಗೆ ವಾಲ್ನಟ್ ಹಾಫ್ ಕೆಜಿ ಫುಡ್ ಸೆಕ್ಷನ್ ತೋರಿಸುವ ಅಂತ ಹೋದೆ. ಅಲ್ಲೂ ಅಷ್ಟೇ ವೆರೈಟಿ ಏನಿಲ್ಲ, ಎಲ್ಲ ಸಿಗ್ತದೆ. ಈಗ ನಿಮಗೆ ಕಾಫಿ ಸೀಡ್ಸ್ ಬೇಕು ಅಂದರೆ ಅದರಲ್ಲೂ ವೆರೈಟೀಸ್ ನೋಡಿ. ಮಸಾಲಾಸ್, ಎಷ್ಟು ಮಸಾಲಾಸ್, ಯಾವ ರೀತಿ ಮಸಾಲ ಬೇಕು ಎಲ್ಲ ಸಿಗ್ತದೆ. ಆಯ್ಷಾ ಚಾಕ್ಲೇಟ್ ನೋಡಿ, ಚಾಕ್ಲೇಟ್ ಯಾವುದು ಬೇಕು ನಿಮಗೆ ಚಾಯ್ಸ್ ಮಾಡಿ ಅವ್ರ ಹತ್ರ ಹೇಳ್ಬೋದು. ಹಾಗೆ ಪ್ಯಾಕ್ ಮಾಡಿ ಕೊಡ್ತಾರೆ ಅವರು. ನಮಗೆ ಫ್ಲವರ್ಸ್ ಬಂದಿತ್ತು, ಪಾಪ ಎಲ್ಲ ಸಪ್ಪೆ ಮುಖ ಆಗಿ ಹೀಗೆ ಬಾಡಿ ಹೋಗಿತ್ತು. ಅದನ್ನು ನೋಡುವಾಗಲೇ ಬೇಡ ಅಂತ ಅನ್ನಿಸ್ತು ನಮಗೆ. ಅಲ್ಲ, ನಮಗೆ ತಗೊಳ್ಲಿಕ್ಕೆ ಇರಲಿಲ್ಲ, ಆದರೆ ಅದನ್ನು ನೋಡಿಯೇ ಬೇಜಾರಾಯಿತು, ಹಾಗಿತ್ತು ಎಲ್ಲ. ಇದು ಮಿಲ್ಕ್ ಯೋಗರ್ಟ್ ಸೆಕ್ಷನ್ ಎಲ್ಲ. ಇಲ್ಲಿ ನೋಡಿ ಮಿಲ್ಕ್, ಡಿಫ್ರೆಂಟ್ ಕಂಪೆನಿದು ಮಿಲ್ಕ್ ಯೋಗರ್ಟ್ಸ್. ಇವರು ಎಂಥದೋ ಚೆಕ್ ಮಾಡ್ತಾ ಇದ್ದಾರೆ, ಎಂಥ ಚೆಕ್ ಮಾಡ್ತಾರೆ ಗೊತ್ತಿಲ್ಲ. ನಾನು ಅವರ ಹಿಂದೆನೇ ಇದ್ದೆ, ಬಿಕಾಸ್ ಕುಕ್ಕಿಂಗ್ ಎಲ್ಲ ಅವರು ಮಾಡೋದು ನಾಳೆ ಎಲ್ಲ ಅವರು, ನಾವು ಜಸ್ಟ್ ಹೆಲ್ಪರ್ಸ್. ಯೋಗರ್ಟ್ ಡಿಸ್ಕಷನ್. ಅಯ್ಯೋ, ಐಸ್ ಕ್ರೀಮ್ ಹೇಳ್ತೀರಾ, ಫುಲ್ ಈ ಕಾರ್ನರಿಂದ ಇನ್ನೊಂದು ಕಾರ್ನರ್ ತನಕ ಐಸ್ ಕ್ರೀಮೇ, ಯಾವುದು ತಗೊಳ್ಳೋದು ಅಂತ ಆಗ್ತದೆ. ಬಾಯಲ್ಲಿ ಮತ್ತೆ ನೀರು ಬರ್ತಾಯಿದೆ ಈಗ. ನೋಡಿ ಯಾವುದು ಐಸ್ ಕ್ರೀಮ್ ಬೇಕು,
ಚಾಯ್ಸ್ ಮಾಡಲಿಕ್ಕಾಗಲ್ಲ, ಅಷ್ಟು ವೆರೈಟಿ ಇರುತ್ತೆ. ಇದು ಅದಲ್ಲ ಆಯಿತಾ, ಇದು ಬಾಟಲ್, ಜ್ಯೂಸಿನ ಬಾಟ್ಲ್ ಅದು. ಇಲ್ಲಿ ನೀರು ಕೂಡ ನಾವು ಪೇ ಮಾಡಿ ತಗೊಳ್ಳೋದಲ್ಲ, ಕುಡಿಯೋ ನೀರು. ಸೊ ಕುಡಿಯೋ ನೀರನ್ನು ಕೂಡ ಇವ್ರು ಸೇಲ್ ಮಾಡ್ತಾರೆ ಹೀಗೆ. ಅದು ಅಷ್ಟೇ, ಡಿಫ್ರೆಂಟ್ ಕಂಪನಿದು ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ನೋಡಿ, ನಮ್ಮದು ಫೈನಲ್ ಶಾಪಿಂಗ್ ಇಷ್ಟ ಆಯಿತು. ಇದೆಲ್ಲ ಓನಮ್ಗೆ, ನಾವೆಲ್ಲ ಸೇರಿಕೊಂಡು ಓನಮ್ ಸೆಲೆಬ್ರೇಷನ್ ಮಾಡ್ತೀವಿ ನಾಳೆ. ಸೊ ಅದರದ್ದು ಎಲ್ಲ ಶಾಪಿಂಗ್ ಮಾಡಿಕೊಂಡು ಹೋಗೋದಿನ್ನು. ಲೆಟ್ಸ್ ಗೋ. ಹಾ 3 ಟ್ರೋಲಿ ಫುಲ್ ಆಗಿದೆ. ಇದು ಇನ್ನೊಂದಿತ್ತು ಹಾಗೆ. ನೋಡಿ, ಗೋಲ್ಡ್ ಶಾಪಿಂಗ್ ಮಾಡ್ತೀರಾ? ಇದು ಗೋಲ್ಡ್ ಅಲ್ಲ ಮಾರ್ರೆ, ಇದು ಚಾಕ್ಲೇಟ್. ಒಳ್ಳೆ ಚಾಕ್ಲೇಟ್ನ ಗೋಲ್ಡ್ ಇಟ್ಟಾಗಿಟ್ಟಿದ್ದಾರಲ್ಲ. ಶಾಪಿಂಗ್ ಡನ್, ಬಾಯ್. ಇನ್ನು ಮನೆ ಕಡೆ ಎಲ್ಲ ತಗೊಂಡ್ಬಿಟ್ಟು ಹೊರಟದ್ದು ನಾವು ಇಲ್ಲಿಂದ. ನೋಡಿ 45 ಡಿಗ್ರಿ ಸೆಲ್ಸಿಯಸ್ ಇದೆ ಈಗ ಹೊರಗಡೆ, ಅಷ್ಟು ಬಿಸಿಲಿದೆ. ವಿಂಟರ್ ಹೇಳ್ತಾರೆ, ಯಾವಾಗ ವಿಂಟರ್ ಸ್ಟಾರ್ಟ್ ಆಗ್ತದೆ ಇದು ನಾವು ಕಾಯುವುದೇ ಬಂತು. ವಿಂಟರ್ ಇಲ್ಲ, ಎಂಥದ್ದು ಇಲ್ಲ. ಇದು ನಾನು ಫಸ್ಟ್ ಕ್ರೈಯಿಂದ ಶಾಪ್ ಮಾಡಿದ್ದೆ ನಮಗೆ, ನನ್ನ ಮಗನಿಗೊಂದು ಶರ್ಟ್, ಮತ್ತೊಂದು ಆಫರ್ ಇತ್ತು ಅಂತ ಅವನಿಗೆ ಇನ್ನೊಂದು ದೀಪಾವಳಿ ಡ್ರೆಸ್ ಕೂಡ ತಗೊಂಡದ್ದು. ಈ ಡ್ರೆಸ್ ಹಾಕ್ಕೊಂಡು ಅವನ ಫೋಟೋ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಮತ್ತೊಂದು ಡ್ರೆಸ್ ನನಗೆ ಇಷ್ಟ ಆಯಿತು, ಮತ್ತು ಆಫರ್ ಇತ್ತು ಅಂತ ತಗೊಂಡಿದ್ದು. ಯಾಕೆ ಹೇಳಿ, ಇನ್ನು ದೀಪಾವಳಿ ಬರ್ತದಲ್ಲ ಅದಕ್ಕಾಗ್ತದೆ. ಬಟ್ ಇದು ಮೆಟೀರಿಯಲ್ ಮತ್ತು ಸೂಪರ್ ಇತ್ತು, ಎಷ್ಟು ಸಾಫ್ಟ್ ಇತ್ತು ಗೊತ್ತುಂಟ ಇದರ ಮೆಟೀರಿಯಲ್ಲು. ಕಾಂಬಿನೇಷನ್ ಕೂಡ ಇಷ್ಟ ಆಯ್ತು ನನಗೆ, ಯೆಲ್ಲೋ ವಿತ್ ಪಿಂಕ್, ಅವನಿಗೆ ಚೆನ್ನಾಗಿ ಕಾಣ್ಬೋದು. ಇದು ನನ್ನ ಮಗಳಿಗೆ ಸಾಕ್ಸ್ ತಗೊಂಡಿದ್ದು. ಓನಮ್ ಪ್ರಿಪ್ರೇಷನ್ ಯಾರಿಂದ ಓಪನಿಂಗ್ ಆಗ್ತಿದೆ ನೋಡಿ ಇಲ್ಲಿ. ಓನಮ್ ಸ್ಪೆಷಲ್ ಎಲ್ಲರ ಜೊತೆಯಲ್ಲಿ ಹೀಗೆ ಸೇರ್ಕೊಂಡು ಕುಕ್ ಮಾಡೋದೇ ಒಂದು ಮಜಾ. ಇವ್ರದ್ದೆಂಥದ್ದೊಂದು ಇಂಜಿ ಕರಿ ಅಂತ, ಅದಕ್ಕೆ ತುಂಬ ಜಿಂಜರ್ ಬೇಕಾಗ್ತದೆ. ಸೊ ಅವ್ರು ಪೀಲ್ ಮಾಡ್ತಾ ಇದ್ದಾರೆ. ಯಾಹೂ, 1 more ಅವರ್ ಫ್ರೆಂಡ್ ಆಲ್ ದ ವೇ ಫ್ರಮ್ ಅಜ್ಮಾನ್. ಇವರು ಅಜ್ಮಾನಲ್ಲಿರೋದು. ಅಯ್ಯೋ, ಇಲ್ಲೇ ಇದ್ದರು. ಒಂದು ಲಾಸ್ಟ್ ಮಂತಿಂದ ಅವ್ರ ಹಸ್ಬೆಂಡಿಗೆ ಬೇರೆ ಕಡೆ ಜಾಬ್ ಆಯಿತು ಅಂತ ಬೇರೆ ಕಡೆ ಶಿಫ್ಟ್ ಆದರು. ಸೊ ನಾವು ತುಂಬ ಮಿಸ್ ಮಾಡ್ತೀವಿ. ಇಲ್ಲಿ ಮಕ್ಕಳದೇನೋ ಆಟ ನಡೀತಾ ಇದೆ, ಇವ್ರದ್ದು ಆಗ್ತದೆ ಇರ್ತದೆ ಫುಲ್. ದೀಪಿ ಹಾಯ್. ಇದು ಸಾಂಬಾರ್ ಗತ್ತೆ ನಾವೆಲ್ಲ ಒಂದೇ ಫ್ಯಾಮಿಲಿ ಇದ್ದಾಗೆ ನೋಡಿ, ಎಲ್ಲರೂ ಸೇರಿಕೊಂಡು ನಾಳೆಗೆ ಏನೆಲ್ಲ ಬೇಕು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇವತ್ತಿಡೋದು. ಆದರೆ ಒಂಥರ ಖುಷಿ ಎಲ್ಲರ ಜೊತೆಲಿ ಕುಕ್ ಮಾಡೋದೆಲ್ಲ. ಇಲ್ಲಿ ನೋಡಿ, ಇಬ್ಬರು ಅಸಿಸ್ಟೆಂಟ್ ಇದ್ದಾರೆ ಓನಮ್ ಪ್ರಿಪ್ರೇಷನ್ಗೆ, ಆ್ಯಂಡ್ ಮಾಸ್ಟರ್ ಚೆಫ್ಸ್ ಇಲ್ಲಿದ್ದಾರೆ ಇಬ್ಬರು. ಎಂತ ಮಾರೆ, ನಾನು ಸುಮ್ಮನೆ ಕೂತಿಲ್ಲ ಇಲ್ಲಿ, ನಾನು ಕೂಡ ಕಟ್ ಮಾಡ್ತಿದ್ದೀನಿ ನೋಡಿ. ಮಿಡ್ಲಲ್ಲಿ ವ್ಲಾಗ್ ಮಾಡೋದು. ಹಾಗೆ ಫುಲ್ ವ್ಲಾಗ್ ಮಾಡಲಿಕ್ಕೆ ಹೋದರೆ ಇದು ಬರೀ ಈ ಪ್ರಿಪ್ರೇಷನ್ದೇ ಒಂದು ಫುಲ್ ಡೇ, ಹಾಫ್ ಡೇ ಇದೇ ಆಗಿರ್ತದೆ ವ್ಲಾಗೆಲ್ಲ. ಆಲ್ರೆಡಿ ಅವರೊಂದು 2-3 ಕರಿ ಮಾಡಿಟ್ಟಿದ್ರು. ಬಿಕಾಸ್ ನಾಳೆ ಬೆಳಗ್ಗೆ ಎದ್ದು ಪುನಃ ಬೇರೆಯೇ ಕುಕ್ಕಿಂಗ್ ಇರ್ತದೆ. ಇವ್ರದ್ದು ಕುಕ್ಕಿಂಗಲ್ಲಿ ಜಾಸ್ತಿ ಕೊಕೊನಟ್ ಹಾಕೋದಿರ್ತದೆ. ಸೊ ಇವತ್ತೇ ಮಾಡಿಟ್ರೆಲ್ಲ ಹಾಳಾಗ್ತದಲ್ಲ, ಇವತ್ತು ಯಾವುದು ಪಾಸಿಬಲ್ ಇದೆ ಅದನ್ನು ಮಾಡಿರ್ತಾರೆ. ಅಲ್ಲಿ ನಮ್ಮದೆಲ್ಲ ಕುಕ್ಕಿಂಗ್ ನಡೀತಾ ಇದ್ರೆ ಇಲ್ಲಿ ಮಕ್ಕಳದ್ದು ಬೇರೆಯೇ ಮಜಾ ನೋಡಿ. ಎಲ್ಲ ಯೋಗ. 1 more ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆದರು, ಇವರು ಕೂಡ ಇಲ್ಲೇ ಇದ್ದರು. ಇವರಿಗೂ ಅಷ್ಟೇ ಲಾಸ್ಟ್ ಮಂತ್ ಜಾಬ್ ಚೇಂಜ್ ಆಯಿತು. ಸೊ ಬೇರೆ ಸಿಟಿಗೆ ಹೋದರು. ನಾವು 6 ಜನ ಫ್ರೆಂಡ್ಸ್ ಇದ್ವಿ, 6 ಫ್ಯಾಮಿಲಿ. ಈಗ ಬರೀ 4 ಫ್ಯಾಮಿಲಿಯಲ್ಲಿರೋದು. ಮಕ್ಕಳ ಮಜಾನೇ ಬೇರೆ ಮಾರೆ, ಎಂಥ ಖುಷಿ. ನನ್ನ ಮಗಂದೊಂದು ಬೇರೆಯೇ ನಡೀತಾ ಇದ್ದೆ. ಇವನನ್ನು ಆಗಾಗ ಬಂದು ನೋಡಬೇಕಲ್ಲ, ಎಂಥ ಸರ್ಕಸ್ ಮಾಡ್ತಾನೆ ಅಂತ. ಬ್ಯುಸಿ ಇರುವಾಗ ಮಕ್ಕಳನ್ನು ಮರೀಲಿಕ್ಕೆ ಆಗೋದಿಲ್ಲ. ಓಹೋ, ಇಲ್ಲಿ ಮೆನ್ಸಿದು ಭಾರಿ ಡಿಸ್ಕಷನ್ ನಡೀತಾ ಉಂಟು. ಎಂಥ ಮಾರಿ ಇಷ್ಟು ಸೀರಿಯಸ್ ಡಿಸ್ಕಷನ್ ಆಗ್ತಾ ಇದೆ, ಎಲ್ಲ ಕಿವಿಗೊಡೋದು ನೋಡಿ ಅಂತೆ. ಇವ್ರದ್ದೊಂದು ಬೇರೆಯೇ ಮಜಾ, ಬೇರೆಯೇ ಲೆವೆಲ್ ಆಫ್ ಮಜಾ ಇತ್ತು ನೋಡಲಿಕ್ಕೆ ನಮಗೆ. ಮೊಬೈಲ್ ರಿಲೇಟೆಡ್ ನೋಡಿ ಏನಾಗ್ತದೆ ಅಂತ ಈಗ.
ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್, ಶುಭರಾತ್ರಿ. ಗುಡ್ ನೈಟ್ ಬಾಯ್. ಗುಡ್ ನೈಟ್. ನಿಮ್ಮ ತೆಗೆದಿಲ್ಲ ಅಲ್ಲೆಲ್ಲ ಉಂಟಲ್ಲ. ಸಿಸ್ಟರ್ ಓಣ ಫೆಸ್ಟಿವಲ್ ಹೊಸ ಬೋಲ